ಕುಟುಂಬದ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶಾದ್ಯಂತ ಬೀದಿಗಿಳಿದಿದೆ ಕಾಂಗ್ರೆಸ್. ಇಡಿ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಯ ಎದುರು ಕಾಂಗ್ರೆಸ್ ಹೈ ಡ್ರಾಮಾ ನಡೆಯಿತು. ಶಾಂತಿನಗರದ ವಿಲ್ಸನ್ ಗಾರ್ಡನ್ ನಲ್ಲಿರುವಂತಹ ಇಡಿ ಕಚೇರಿ, ಪೊಲೀಸ್ ಹಾಗೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಗಾಂಧಿ ಕುಟುಂಬದ ವಿರುದ್ಧ ಇಡಿ ಚಾರ್ಜ್ ಶೀಟ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಬೆಂಗಳೂರಿನ ಶಾಂತಿನಗರದ ಬಳಿ ಇರುವಂತಹ ಇಡಿ ಕಚೇರಿಯ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆಯುತ್ತೆ. ಹೈ ಡ್ರಾಮಾನೇ ನಡೀತು. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಶಾಂತಿನಗರದ ಬಳಿ ಇರುವಂತಹ ಇಡಿ ಕಚೇರಿಯ ಬಳಿ ಆಗ್ತಾ ಇದ್ದಂತಹ ಕಾಂಗ್ರೆಸ್ನ ಪ್ರತಿಭಟನಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಘೋಷಣೆಗಳನ್ನ ಕೂಗ್ತಾ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಒಂದ್ ರೀತಿ ಹೈ ಡ್ರಾಮಾನೇ ನಡೀತು. ಪೊಲೀಸ್ ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಏನು ಬಿಜೆಪಿ ಸರ್ಕಾರ ಸೋನಿಯಾ ಗಾಂಧಿ ಮೇಲೆ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಮೇಲೆ ಇರ್ಬೋದು ಸುಳ್ಳು ಆರೋಪ ಮಾಡ್ತಾ ಇದೆ. ಇವತ್ತು 5,000 ಕೋಟಿ 2,000 ಕೋಟಿದು ಪ್ರಾಪರ್ಟಿ ಅಂತ ಇವತ್ತೇನು ಹೇಳ್ತಾ ಇದ್ದಾರೆ, ಅದು ಬಹಳ ಸುಳ್ಳು. ಐಟಿನವರೇ ಅದನ್ನ ಅನಾಲಿಸಿಸ್ ಮಾಡಿರೋ ಪ್ರಕಾರ ಅದನ್ನ ಕೇವಲ ಅದು ಇರುವಂತದ್ದು ಎಜಿಯಲ್ಲಿ ಇರುವಂತದ್ದು ಕೇವಲ 359 ಕೋಟಿ ರೂಪಾಯಿದ ಆಸ್ತಿ ಮಾತ್ರ. ಇವತ್ತು ಬಿಜೆಪಿ ಅಪಪ್ರಚಾರ ಮಾಡಿ ಜನತೆಗೆ ತಪ್ಪು ಸಂದೇಶ ಕಳಿಸೋದಕ್ಕೋಸ್ಕರ 2,000 ಕೋಟಿ 5,000 ಕೋಟಿ ಅನ್ನೋ ಸುಳ್ಳು ಆರೋಪನ ಇವತ್ತು ಮಾಡ್ತಾ ಇದ್ದಾರೆ. ಯಂಗ್ ಇಂಡಿಯಾ ಎಜಿಎಲ್ ನ ಶೇರ್ಸ್ ನ ಪರ್ಚೇಸ್ ಮಾಡಿದೆ ಹೊರತು, ಅಂದ್ರೆ ಶೇರ್ಸ್ ನ ಟ್ರಾನ್ಸ್ಫರ್ ಆಗಿದೆ ಹೊರತು ಎಜಿಎಲ್ ಆಗೇ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಅವ್ಯವಹಾರ ಇದರಲ್ಲಿ ನಡೆದಿರುವಂತ ಒಂದೇ ಒಂದು ಪುರಾವೆಗಳಿಲ್ಲ. ಇವತ್ತು ಏನು ಬಿಜೆಪಿ ಸರ್ಕಾರ ಸೋನಿಯಾ ಗಾಂಧಿ ಮೇಲೆ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಮೇಲೆ ಇರ್ಬೋದು ಸುಳ್ಳು ಆರೋಪ ಮಾಡ್ತಾ ಇದೆ. ಇವತ್ತು 5,000 ಕೋಟಿ 2,000 ಕೋಟಿದು ಪ್ರಾಪರ್ಟಿ ಅಂತ ಇವತ್ತೇನು ಹೇಳ್ತಾ ಇದ್ದಾರೆ, ಅದು ಬಹಳ ಸುಳ್ಳು. ಐಟಿನವರೇ ಅದನ್ನ ಅನಾಲಿಸಿಸ್ ಮಾಡಿರೋ ಪ್ರಕಾರ ಅದನ್ನ ಕೇವಲ ಅದು ಇರುವಂತದ್ದು ಎಜಿಯಲ್ಲಿ ಇರುವಂತದ್ದು ಕೇವಲ 359 ಕೋಟಿ ರೂಪಾಯಿದ ಆಸ್ತಿ ಮಾತ್ರ. ಇವತ್ತು ಬಿಜೆಪಿ ಅಪಪ್ರಚಾರ ಮಾಡಿ ಜನತೆಗೆ ತಪ್ಪು ಸಂದೇಶ ಕಳಿಸೋದಕ್ಕೋಸ್ಕರ 2,000 ಕೋಟಿ 5,000 ಕೋಟಿ ಅನ್ನೋ ಸುಳ್ಳು ಆರೋಪನ ಇವತ್ತು ಮಾಡ್ತಾ ಇದ್ದಾರೆ. ಯಂಗ್ ಇಂಡಿಯಾ ಎಜಿಎಲ್ ನ ಶೇರ್ಸ್ ನ ಪರ್ಚೇಸ್ ಮಾಡಿದೆ ಹೊರತು, ಅಂದ್ರೆ ಶೇರ್ಸ್ ನ ಟ್ರಾನ್ಸ್ಫರ್ ಆಗಿದೆ ಹೊರತು ಎಜಿಎಲ್ ಆಗೇ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಅವ್ಯವಹಾರ ಇದರಲ್ಲಿ ನಡೆದಿರುವಂತ ಒಂದೇ ಒಂದು ಪುರಾವೆಗಳಿಲ್ಲ. ಇವತ್ತು ಏನು ಬಿಜೆಪಿ ಸರ್ಕಾರ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಶಾಂತಿನಗರದ ಬಳಿ ಇರುವಂತಹ ಇಡಿ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.